ಬೆಂಗಳೂರಿನಲ್ಲಿ ಜೀವನ ಕಟ್ಕೊಂಡು ನೆಮ್ಮದಿಯಿಂದ ಬದುಕ್ತಿದ್ರು. ಆದರೆ ದುಷ್ಕರ್ಮಿಗಳ ಕಣ್ಣು ಆ ಕುಟುಂಬದ ಮೇಲೆ ಬಿದ್ದಿತ್ತು. ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 7 ಜನ ಒಟ್ಟಾಗಿ ಆ ಕುಟುಂಬದ ಮೇಲೆ ಎರಗಿದ್ರು. ಮುಂದಾಗಿದ್ದೆ ದೊಡ್ಡ ಅನಾಹುತ. ಒಬ್ಬೊಬ್ಬರಾಗಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಪೊಲೀಸ್ ವಾಹನದಿಂದ ಕೆಳಗಿಳಿಯುತ್ತಿರೋ ಇವರೆಲ್ಲ ಸಾಮಾನ್ಯ ಕಳ್ಳಕಾಕರಲ್ಲ. ಇವರೆಲ್ಲ ಬೆಳಕಿನ ಹಬ್ಬ ದೀಪಾವಳಿಯಂದು ಮಹಿಳೆಯೊಬ್ಬರ ಮನೆಗೆ ನುಗ್ಗಿ ಸಾಮೂಹಿಕ ಅತ್ಯಾಚಾರವೆಸಗೆ ತಲೆಮರೆಸಿಕೊಂಡಿದ್ದ ಕೀಚಕರು. ಇದೀಗ ಪೊಲೀಸರ ಕೈಗೆ ಈ ಕಾಮಾಂಧರು ಕೊನೆಗೂ ತಗಲಾಕಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಂಗೊಂಡನಹಳ್ಳಿಯಲ್ಲಿ ಕಳೆದ 21ರಂದು ಈ ಕೃತ್ಯ ನಡೆದಿತ್ತು. ಕೋಲ್ಕತ್ತಾ ಮೂಲದ 27 ವರ್ಷದ ಬ್ಯೂಟಿಷಿಯನ್ ಮಹಿಳೆಯ ಮನೆಗೆ ನುಗ್ಗಿದ 5-6 ಯುವಕರ ಗುಂಪು ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಇನ್ನು ಆಘಾತಕಾರಿ ಎಂದರೆ ಈ ಘಟನೆಗೆ ಏನೂ ಅರಿಯದ 4 ವರ್ಷದ ಮಗ ಸಾಕ್ಷಿಯಾಗಿತ್ತು. ಆರೋಪಿಗಳ ಬೆನ್ನು ಹತ್ತಿದ್ದ ಪೊಲೀಸರು ಕಾಮದ ಮದ ಏರಿದ್ದ ಆ 6 ಕ್ರಿಮಿನಲ್ಗಳನ್ನ ಬಂಧಿಸಿದ್ದಾರೆ. ರಾತ್ರಿ 9:15ರಿಂದ ಅರೌಂಡ್ 12:30 ವರೆಗೆ ಒಂದು ಘಟನೆ. ಒಂದು 5 ಜನ ಬಂದ್ಬಿಟ್ಟು ಅಲ್ಲಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿ ಇರುವಂತ ಒಬ್ರು ಮಹಿಳೆಗೆ ಫಸ್ಟ್ ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕ್ಬಿಟ್ಟು ಅಲ್ಲಿರುವಂತ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ರು ಆದ್ಮೇಲೆ ಒಬ್ರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಟೋಟಲ್ 3 ಜನ ಈ ರೀತಿ ಅದನ್ನ ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ರು. ಈ ಟೋಟಲ್ 5 ಮೆಂಬರ್ಸ್ ಇದು ಅವ್ರ ಮೇಲೆ ಒಂದು ಕೇಸ್ ಇದೆ. ಮಿಥುನ್, ನವೀನ್, ಕಾರ್ತಿಕ್, ಶಿಯೋಗ್, ಗ್ಲಾನಿ ಸೇರಿದಂತೆ 6 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅತ್ಯಾಚಾರವೆಸಗಿದ್ದ ಪ್ರಮುಖ 3 ಆರೋಪಿಗಳಾದ ನವೀನ್, ಕಾರ್ತಿಕ್, ಗ್ಲಾನಿಯನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ನ್ಯಾಯಾಲಯ 3ರನ್ನ ಹೆಚ್ಚಿನ ವಿಚಾರಣೆಗೆ 12 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇನ್ನು ಪ್ರಕರಣದ A1 ಆರೋಪಿ ಮಿಥುನ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ. ಮನೆಗೆ ನುಗ್ಗಿ ಸಂತ್ರಸ್ತೆ ಹಾಗೂ ಮಗನ ಮೇಲೆ ಹಲ್ಲೆ ನಡೆಸಿದ್ದ ಯುವಕರ ಗುಂಪಿನ ಪೈಕಿ ಈ 3 ಅತ್ಯಾಚಾರವೆಸಗಿದ್ದಾರೆ. ಏನೇ ಹೇಳಿ ಹಾದಿ ಬೀದಿಯಲ್ಲೇ ಹಗಲು ರಾತ್ರಿಯಲ್ಲಿ ಯಾವುದೇ ಜಾಗದಲ್ಲೂ ಸಮಯದಲ್ಲೂ ಸೇಫ್ ಅಲ್ಲ ಅನ್ನೋ ಆತಂಕದ ನಡುವೆ ಮಹಿಳೆಯರು ಮನೆಯಲ್ಲೂ ಸುರಕ್ಷಿತವಾಗಿಲ್ವಾ ಅನ್ನೋ ಸವಾಲೆದ್ದಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.